ರಾಜಕಿಶೋರ್ ಏನು ಹೇಳ್ತಾನಪ್ಪ ಅಂತಂದ್ರೆ, ಜೇಬ್ ಸೆ 2 पैसे निकालते हुए ಅಂದ್ರೆ ಜೇಬಿನಲ್ಲಿ 2 ಪೈಸೆಯನ್ನು ತೆಗಿತಾ ಹೇಳ್ತಾನೆ. ನೀನಾ अच्छा तुम्हें पैसे चाहिए, ನಿನಗೆ ಹಣ ಬೇಕಾ, ಲೋ ಇದು ತೆಗೆದುಕೋ, ये 2 पैसे लो और जाओ, ಇದು ತಗೋ 2 ಪೈಸೆ ಮತ್ತು ಇಲ್ಲಿಂದ ಹೋಗು ಅಂತ ರಾಜಕಿಶೋರ್ ಏನು ಮಾಡ್ತಾನಪ್ಪ ಅಂತಂದ್ರೆ ಬಸಂತನಿಗೆ ಹೇಳ್ತಾನೆ. ಬಸಂತ್ ಉತ್ತರ ಕೊಡ್ತಾನೆ ಏಕ್ದಮ್. ಸೊ ಒಮ್ಮೆಲೆ ಏನಾಗ್ತದಂದ್ರೆ, ನಹಿ ಸಾಹಬ್, ಬೇಡ ಸಾಹಬ್ರೆ, ನಹಿ ಇಲ್ಲ, ಮೈ ಪೈಸೆ ನಹಿ ಲೂಂಗಾ, ನಾನು ನಿಮ್ಮ 2 ಪೈಸೆಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಬಸಂತ್ ಏನು ಮಾಡ್ತಾನಪ್ಪ ಅಂದರೆ ರಾಜಕಿಶೋರ್ಗೆ ಹೇಳ್ತಾನೆ. ರಾಜಕಿಶೋರ್ ನಹಿ ಲೋಗೆ, ಅವಾಗ ರಾಜಕಿಶೋರ್ ಹೇಳ್ತಾನೆ ತೆಗೆದುಕೊಳ್ಳೋದಿಲ್ಲ. ಬಸಂತ್ ಜಿ ನಹಿ ಆಪ್ ಛಲ್ನಿ ಖರೀದ್ ಲೀಜಿಯೇ, ಬೇಡ, ಸೊ ನೀವೇನು ಮಾಡ್ರಿ ಈ ಜರಡಿಯನ್ನು ಖರೀದಿ ಮಾಡ್ರಿ, ಜರಡಿಯನ್ನು ಕೊಂಡ್ಕೊಡ್ರಿ ಅಂತ ಬಸಂತ ಹೇಳ್ತಾನೆ. ರಾಜಕಿಶೋರ್ ಅಚ್ಚಾ ಏಕ್ ಛಲ್ನಿ ಮೇ ತುಮೆ ಕ್ಯಾ ಬಚೇಗಾ, ಅವಾಗ ಅವನು ಹೇಳ್ತದ್ದು ಹೌದಾ, ಹಾಗಾದ್ರೆ ಒಂದು ಜರಡಿಯನ್ನು ಮಾರಿದ ನಂತರ ನಿನಗೆ ಎಷ್ಟು ಹಣ ಉಳಿತದ. ಅವಾಗ ಬಸಂತ್ ಏನು ಹೇಳ್ತಾನೆ 2 ಪೈಸೆ. ಸೊ ನಾನು ಒಂದು ಜರಡಿಯನ್ನು ಮಾರಿದ ನಂತರ ನನಗೆ ಎಷ್ಟು ಹಣ ಉಳಿತದಪ್ಪ ಅಂದರೆ 2 ಪೈಸೆ ಉಳಿತದ ಅಂತ ಹೇಳ್ತಾನೆ. ರಾಜಕಿಶೋರ್ ಹೇಳ್ತಾನೆ ತೋ ಬಸ್ ಪೈಸೆ ಲೇಲೋ, ಆಯಿತು ಈ ಪೈಸೆಗಳನ್ನು ತೆಗೆದುಕೋ, ಅವ್ರು ಸಮಜ್ ಲೋ ಮೈನೆ ಏಕ್ ಛಲ್ನಿ ಖರೀದ್ಲಿ, ಮತ್ತೆ ತಿಳ್ಕೊ ನಾವೊಂದು ಜರಡಿಯನ್ನು ಖರೀದಿ ಮಾಡಿದ್ದೀನಿ ಅಂತ ತಿಳ್ಕೊ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ರಾಜಕಿಶೋರ್ ಬಸಂತನಿಗೆ ತಿಳಿ ಹೇಳ್ತಾನೆ. ಬಸಂತ್ ಹೇಳ್ತಾನೆ ನಹಿ ಸಾಹಬ್ ನಹಿ, ಬೇಡ ಸಾಹೇಬ್ರೆ ಬೇಡ, ಯಹ ತೋ ಭೀಕ್ ಹೇ, ಸೊ ಇದೇ ನೀವು 2 ಪೈಸೆ ಕೊಡಾಕತ್ತಿರಲ್ಲ ಹಾಗೆ ಇದು ಭಿಕ್ಷೆಯ ಸಮಾನವಾಗಿದೆ. ಮೈ ಭೀಕ್ ನಹಿ ಲೂಂಗಾ, ನಾ ಭಿಕ್ಷೆ ತೆಗೆದುಕೊಳ್ಳೋದಿಲ್ಲ. ಆಪ್ ಛಲ್ನಿ ಲೇಲೆ, ಸೊ ಬೇಕಾದ್ರೆ ನೀವು ಏನು ಮಾಡ್ರಿ ಜರಡಿಯನ್ನು ತಗೋರಿ ಅಂತ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಯಾರು ಬಸಂತ ರಾಜಕಿಶೋರನಿಗೆ. ರಾಜಕಿಶೋರ್ ಪರ್ ಇಸ್ ಬಾತ್ ಕಾ ಬಡಾ ಅಸರ್ ಹೋತಾ ಹೈ, ಅಸರ್ ಅಂದರೆ ಪ್ರಭಾವ. ಇದು ಈ ಮಾತು ಮೈ ಭೀಕ್ ನಹಿ ಲೂಂಗಾ ಇದೆಲ್ಲ, ಸೊ ನಾನು ಭಿಕ್ಷೆ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥ ಮಾತು ಅದು ನಿಜಕ್ಕೂ ರಾಜಕಿಶೋರರಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತದ. ವೇ ಸಹಸಾ ಉಸ್ ಬಚ್ಚೆ ಕೋ ದೇಖ್ತೆ, ಸಹಸಾ ಅಂದ್ರೆ ಸೀದೆ ಹಾಗೆ ನೇರವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅದೇ ಮಗುವನ್ನು ಅಂದ್ರೆ ಬಸಂತನಿಗೆ ನೋಡ್ತಾರೆ. ಫಿರ್ ಜೇಬ್ ಟಟೋಲ್ತೆ ಹೇ, ಜೇಬ್ ಅಂದ್ರೆ ಜೇಬಿನಲ್ಲಿ ಕೈ ಆಡಿಸ್ತಾರೆ, ಟೊಟೋಲ್ ಅಂದ್ರೆ ಕೈ ಆಡಿಸ್ತಕ್ಕಂಥದ್ದು. ಪರ್ ಪೈಸೆ ನಹಿ ಮಿಲ್ತೆ ಅಂದ್ರೆ ಸೊ ಜೇಬಿನಲ್ಲಿ ಕೈ ಆಡಿಸಿದ ನಂತರ ಕೂಡ ಅವರಿಗೆ ಅವರ ಜೇಬಿನಲ್ಲಿ ಈ ಪೈಸೆ ನಾಣ್ಯಗಳು ಸಿಗೋದಿಲ್ಲ. ಮುಂದೆ ರಾಜಕಿಶೋರ್ ಭಾಯಿ ಮೇರೆ ಪಾಸ್ ಪೈಸೆ ನಹಿ ಹೇ, ಅವಾಗ ಏನು ಹೇಳ್ತಾರೆ ರಾಜಕಿಶೋರ್ ಬಸಂತನಿಗೆ, ಸೊ ಭಾಯಿ ಅಣ್ಣ ನನ್ನ ಹತ್ರ ಪೈಸೆ ಇಲ್ಲ. ಹೋತೆ ತೋ ಲೇ ಲೇತಾ ನೋಟ್ ಹೇ, ಸೊ ಇದ್ರೆ ನಾನು ತೆಗೆದುಕೊಳ್ತಿದ್ದೀನಿ, ಆದ್ರೆ ನನ್ನ ಜೇಬಿನಲ್ಲಿ ಏನಿದಾವೆ ನೋಟ್ ಇದಾವೆ ಅಂತ ಹೇಳ್ತಾನೆ. ಅವಾಗ ಬಸಂತ್ ಉದಾಸ್, ಉದಾಸ್ ಅಂದ್ರೆ ದುಃಖ, ಬಹಳಷ್ಟು ದುಃಖ ಭರಿತವಾಗಿ ನೋಟ್ ಹೇ, ನೋಟ್ ಇದೆಯಾ, ಪೈಸೆ ತೋ ಮೇರೆ ಪಾಸ್ ಬಿ ನಹಿ ಹೇ, ಅವನೇನು ಹೇಳ್ತಾನೋ ನನ್ನ ಬಳಿ ನಾಣ್ಯನೂ ಸಹಿತ ಇಲ್ಲ. ಕುಚ್ ಬೀಕಾ ಹಿ ನಹಿ, ಏನೂ ಮಾರಾಟ ಆಗಿಲ್ಲ ಅಂತ ಬಸಂತ್ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಅವಾಗ ರಾಜಕಿಶೋರ್ ಹೇಳ್ತಾರೆ ತಬಿ ತೋ ಕಹತಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಚ್ಚಾ ಕಲ್ ಲೇ ಲೂಂಗಾ, ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ನಾಳೆ ತಗೋತೀನಿ. ಯಾ ಮೇರೆ ಘರ್ ಲೇ ಆನಾ, ಇಲ್ಲಾಂದ್ರೆ ನನ್ನ ಮನೆಗೆ ತೆಗೆದುಕೊಂಡು ಬಾ. ಕಿಶನ್ ಗಂಜ್ ಮೇ ರಹತಾ ಹೂ, ಸೊ ನಾ ಎಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಕಿಶನ್ ಗಂಜ್ನಲ್ಲಿ ಇರ್ತೀನಿ, ಸೊ ಕಿಶನ್ ಗಂಜ್ಗೆ ತೆಗೆದುಕೊಂಡು ಬಾ ಅಂತ ರಾಜಕಿಶೋರ್ ಏನು ಮಾಡ್ತಾನಪ್ಪ ಅಂದ್ರೆ ಬಸಂತನಿಗೆ ಹೇಳ್ತಾನೆ. ಬಸಂತ್ ಹೇಳ್ತಾನೆ ಏಕ್ದಮ್, ಒಮ್ಮೆಲೆ ಏನಾಗ್ತಾನೆ ನಹಿ ಸಾಹಬ್, ಬೇಡ ಸಾಹಬ್ರೆ, ಆಜ್ ಹಿ ಲೇ ಲೀಜಿಯೇ, ಇವತ್ತೇ ನೀವೇನು ಮಾಡ್ರಿ ಖರೀದಿ ಮಾಡಿಕೊಡ್ರಿ. ಆಪ್ ನೋಟ್ ಮುಜೆ ದೀಜಿಯೇ, ಮೈ ಅಭಿ ಬಾಜಾರ್ ಸೆ ಬುನಾ ಲಾತಾ ಹೂ, ಸೊ ನೀವೇನು ಮಾಡ್ರಿ ನಿಮ್ಮ ಕಡೆ ಇರ್ತಕ್ಕಂಥ ನೋಟನ್ನು ನನಗೆ ಕೊಡ್ರಿ. ಮೈ ಅಭಿ ಬಾಜಾರ್ ಸೆ ಬುನಾ ಲಾತಾ ಹೂ, ನಾ ಈಗ ತಕ್ಷಣ ಹೋಗಿ ಏನು ಮಾಡ್ತೀನಿ, ಸೊ ಸಂತೆಯಿಂದ ಅದನ್ನು ಬುನಾಲಾನ ಅಂದ್ರೆ ಚಿಲ್ಲರೆ ರೂಪಕ್ಕೆ ಬದಲಾಯಿಸಿಕೊಂಡು ಬರೋದು, ಸೊ ಅದನ್ನು ನಾನು ಏನು ಮಾಡ್ತೀನಿ ಚಿಲ್ಲರೆ ಮಾಡ್ಕೊಂಡು ಬರ್ತೀನಿ, ಕೊಡಿ ನೋಟು ಅಂತ ಬಸಂತ ಹೇಳ್ತಾನೆ. ರಾಜಕಿಶೋರ್ ಭಾಯಿ ತುಮ್ ತೋ, ಹೌದಾ ನೀನಾ, ಅವಾಗ ಬಸಂತ್ ಹೇಳ್ತಾನೆ ಬಸ್ ಮೈ ಯಹ ಆಯಾ, ಆಯ್ತು ಕೊಡಿ ನಾನು ಸಡನ್ ಆಗಿ ಬರ್ತೀನಿ, ತಕ್ಷಣ ಬರ್ತೀನಿ ಅಂತ ಬಸಂತ್ ರಾಜಕಿಶೋರ್ಗೆ ಹೇಳ್ತಾನೆ. ಅವಾಗ ರಾಜಕಿಶೋರ್ ಹೇಳ್ತಾನೆ ಅಚ್ಚಾ ಲೋ, ಆಯ್ತು ತೆಗೆದುಕೋ, ಬುನಾ ಲಾವು ಚಿಲ್ಲರೆ ಮಾಡ್ಕೊಂಡು ಬಾ, ಅಭಿ ಆನ ತಕ್ಷಣ ಬಾ ಅಂತ ರಾಜಕಿಶೋರ್ ಏನು ಮಾಡ್ತಾನಪ್ಪ ಅಂದ್ರೆ ಬಸಂತನಿಗೆ ಹೇಳ್ತಾನೆ. ಅವಾಗ ಬಸಂತ್ ಹೇಳ್ತಾನೆ ಅಭಿ ಆಯಾ ಸಾಹಬ್ ಆಪ್ ಯಹಿ ಟಹರೆ, ಹೀಗೆ ಬರ್ತೀನಿ ನಾನು, ನೀವು ಇಲ್ಲೇ ನಿಂತ್ಕೊಳ್ಳಿ. ಅಭಿ ಪಲಕ್ ಮಾರ್ತೆ ಹಿ ಆಯಾ, ಅಂದ್ರೆ ಪಲಕ್ ಮಾರ್ತೆ ಅಂದ್ರೆ ಕ್ಷಣಾರ್ಧದಲ್ಲಿನೇ, ಈ ಕ್ಷಣಿಕವಾಗ್ಯದಲ್ಲೇ ನಾನು ಏನು ಮಾಡ್ತೀನಿ ಸಡನ್ ಆಗಿ ಬಂದೇ ಬಿಡ್ತೀನಿ ಅಂತ ಬಸಂತ್ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಬಸಂತ್ ನೋಟ್ ಲೇಕರ್ ಬಾಜಾರ್ ಕಿ ಓರ್ ಭಾಗ್ತಾ ಹೇ, ಅವಾಗ ಬಸಂತ್ ಏನು ಮಾಡ್ತಾನೋ ಕೈಯಲ್ಲಿ ನೋಟನ್ನು ಹಿಡ್ಕೊಂಡು ಪೇಟೆಯ ಕಡೆಗೆ ಓಡ್ತಾನೆ. ರಾಜಕಿಶೋರ್ ವಹಿ ಖಡೆ ರಹತೆ ಹೇ, ಸೊ ಎಲ್ಲಿದ್ರಲ್ಲ ರಾಜಕಿಶೋರ್ ಅಲ್ಲೇ ನಿಂತು ಬಿಡ್ತಾರೆ.
ಧೀರೆ ಧೀರೆ 15-20 ಮಿನಿಟ್ ಬೀತ್ ಜಾತೆ ಹೇ, ಹಾಗೆ ಏನಾಗುತ್ತಪ್ಪ ಅಂದ್ರೆ 15-20 ನಿಮಿಷಗಳು ಕಳೀತಾವೆ. जैसे जैसे समय बीतता है वे उत्सुक होकर बाजार की ओर देखते हैं. ಹೇಗೆ ಸಮಯ ಅಲ್ಲಿ ಕಳೀತದಲ್ಲ ಅವಾಗ ಬಹಳಷ್ಟು ಉತ್ಸಾಹದಿಂದವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ಸುಕದಿಂದ ಪೇಟೆಯ ಕಡೆಗೆ ನೋಡ್ತಾ ನಿಲ್ತಾರೆ. ಯಾರು? ಪಂಡಿತ್ ರಾಜ್ ಕಿಶೋರ್ ಅವರು. ಮುಂದೆ ರಾಜ್ ಕಿಶೋರ್ 15 ಮಿನಿಟ್ ಹೋ ಗಯೆ, ಸೊ 15 ನಿಮಿಷಗಳು ಆಗ್ತವೆ. ಅಬ್ ತಕ್ ನಹಿ ಆಯಾ, ಇನ್ನೂವರೆಗೂ ಅವ ಏನ್ ಮಾಡ್ಲಿಲ್ಲ, ಬರ್ಲಿಲ್ಲ. ಕಹಾ ರಹ ಗಯಾ, ಇವು ಎಲ್ಲಿ ಹೋಗ್ಬಿಟ್ಟ? ಮುಜೆ ತೋ ಲಗ್ತಾ ಹೈ ಅಬ್ ನಹಿ ಲೌಟೇಗಾ. ಸೊ ಪಂಡಿತ್ ರಾಜ್ ಕಿಶೋರ್ ಏನಂತಾರೆ, ನನಗನ್ನಿಸ್ತದ ಈ ಹುಡುಗ ಈಗ ಏನಾಗೋದಿಲ್ಲ, ಮರಳಿ ಬರೋದಿಲ್ಲ ಅಂತ ಹೇಳ್ತಾರೆ. ದೂಸರಾ ದೃಶ್ಯ, ಈಗ ಇಲ್ಲಿಗೆ ಮೊದಲ ದೃಶ್ಯ ಮುಗಿತು, ಇನ್ನು ಎರಡನೇ ದೃಶ್ಯ ಪ್ರಾರಂಭ ಆಗುತ್ತೆ. ಸೊ ಅದು ಹೇಗಿದೆಯಪ್ಪ ಅಂತಂದ್ರೆ, ಸ್ಟೇಜ್ ಪರ್ ಜರಾಸ ಪರಿವರ್ತನಕ್ಕೆ ಸಾಥ್ ಪಹಲೆ ಜೈಸಾ ದೃಶ್ಯ, ಅಂದ್ರೆ ವೇದಿಕೆ ಮೇಲೇನೆ ರಂಗಮಂಚದ ಮೇಲೇನೆ ಸ್ವಲ್ಪ ಪರಿವರ್ತನೆ ಬದಲಾವಣೆ ಆಗುತ್ತೆ. ಸೊ ಮೊದಲ ಇದೆಯೋ ಅದೇ ತರನಾಗಿರ್ತಕ್ಕಂಥ ದೃಶ್ಯ ಇದೆ. ಏಕ್ और ಕಿಶನ್ಗಂಜ್ का ಬೋರ್ಡ್ ಲಗಾ ಹುआ है, ಒಂದು ಬದಿ ಏನ್ ಮಾಡಿದಾರಪ್ಪ ಅಂದ್ರೆ ಕಿಶನ್ಗಂಜ್ ಅಂತಕ್ಕಂಥ ಬೋರ್ಡ್ ಅನ್ನ ಹಚ್ಚಿದ್ದಾರೆ. ಹಲ್ಕಾ ಶೋರ್ ಹೇ, ಶೋರ್ ಅಂದ್ರೆ ಗದ್ದಲ, ಬಹಳ ಗದ್ದಲ ಇಲ್ಲ, ಕಡಿಮೆ ಗದ್ದಲ ಇದೆ. ಸಂಜಾ ಹೋ ಗೈ ಹೇ, ಸಾಯಂಕಾಲ ಸಮಯ ಆಗಿದೆ. ಲೋಗ್ ಘರೋं की ओर लौट रहे हैं, ಜನ ಏನ್ ಮಾಡ್ತಾ ಇದ್ದಾರೆ, ಮನೆ ಕಡೆಗೆ ಮರಳ್ತಾ ಇದ್ದಾರೆ. उन्हीं के बीच में एक दुबला पतला लड़का जल्दी जल्दी आता है, ಅವರ ಮಧ್ಯದಲ್ಲಿ ಒಬ್ಬ ದಪ್ಪನಾಗಿರ್ತಕ್ಕಂಥ ತೆಳನಾಗಿರ್ತಕ್ಕಂಥ ಹುಡುಗ ಬೇಗ ಬೇಗ ಬರ್ತಾನೆ. ವಹ ನಂಗೆ ಪೈರ್ ಹೇ, ಅವನು ಕೂಡ ಬರಿಗಾಲಿನಲ್ಲಿದ್ದಾನೆ, ಕಾಲಿನಲ್ಲಿ ಪಾದರಕ್ಷೆ ಇಲ್ಲ. ಕಪಡೆ ಫಟ್ಟೆ ಹೇ, ಬಟ್ಟೆಗಳ ಸಹಿತ ಹರ್ಕೊಂಡಿದ್ದಾವೆ. ಆಯು ಲಗ್ಭಗ್ 10 ವರ್ಷ, ಆತನ ವಯಸ್ಸು ಸಹಿತ ಅಂದಾಜು 10 ವರ್ಷಗಳಂತ ಹೇಳ್ಬೋದು. ಉಸ್ಕಿ ಶಕ್ಲ್ ಬಸಂತ್ ಸೆ ಮಿಲ್ತಿ ಹೇ, ಶಕ್ಲ್ ಅಂದ್ರೆ ಮುಖ, ಸೊ ಆತನ ಮುಖ ಕೂಡ ಬಸಂತನಿಗೆ ಹೋಲ್ತದ. ವಹ ಉಸ್ಕಾ ಛೋಟಾ ಭಾಯಿ ಪ್ರತಾಪೆ, ಅವನೇ ಯಾರಪ್ಪ ಅಂದ್ರ ಪ್ರತಾಪನ ಸಹೋದರ ಸಣ್ಣ ತಮ್ಮ ಪ್ರತಾಪ, ಬಸಂತನ ಸಣ್ಣ ತಮ್ಮ ಪ್ರತಾಪ. ವಹ ಆತೆ ಜಾತೆ ವ್ಯಕ್ತಿ ಉಸ್ಸೆ ಕುಚ್ ಪೂಚ್ ರಹಾ ಹೇ, ಅವೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರ ಹೋಗ್ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಏನೋ ಕೇಳ್ತಾ ಇದ್ದಾನೆ. ಉಸ್ಕೆ ಮುಖ ಪರ್ ವ್ಯಗ್ರತಾ ಹೇ, ಆತನ ಮುಖದ ಮೇಲೆ ಏನಿದೆಪ್ಪ ಅಂದ್ರೆ ವ್ಯಗ್ರತ ಅಂದ್ರೆ ವ್ಯಾಕುಲ, ಚಿಂತೆ ಇದೆ. ಯಾರ ಮುಖದ ಮೇಲೆ? ಪ್ರತಾಪನ ಮುಖದ ಮೇಲೆ. ಸೊ ಮುಂದೆ ಇದೆ, ಸೊ ಮುಂದಿನ ಸ್ಲೈಡ್ ದಲ್ಲಿ ಇರ್ತಕ್ಕಂಥ ಕಂಟೆಂಟ್. ಸೊ ಏನೆಲ್ಲ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಸೊ ಮೊದಲ ದೃಶ್ಯದಲ್ಲಿ ನೋಡೋಣ. ಸೊ ಮೊದಲನೇದಾಗಿರ್ತಕ್ಕಂಥದ್ದು ಏಕ್ ಬಡೆ ನಗರ ಕೆ ಬಾಜಾರ್ ಮೇ ಪಹಲಾ ದೃಶ್ಯ ಘಟ. ಸೊ ಮೊದಲ ದೃಶ್ಯ ಆಗಿದ್ದೇನಪ್ಪ ಅಂದ್ರ ಒಂದು ದೊಡ್ಡ ನಗರದ ಪೇಟೆಯಲ್ಲಿ ಆಯ್ತು. ಬಾಜಾರ್ ಮೇ ಆನೆ ಜಾನೆ ಲೇನೆ ದೇನೆ ಕಾ ಶೋರ್ ಔರ್ ಫೇರಿ ವಾಲೋ ಕಿ ಪುಕಾರ್ ಥಿ. ಆ ಒಂದು ಸಂತೆಯಲ್ಲಿ ಏನಿತ್ತಪ್ಪ ಅಂದ್ರ ಜನರ ಒಂದು ಬರ್ತಕ್ಕಂಥ ಹೋಗ್ತಕ್ಕಂಥದ್ದಿತ್ತು, ಅಂದ್ರೆ ವಸ್ತುವನ್ನು ಕಂಡುಕೊಳ್ತಕ್ಕಂಥ ಗದ್ದಲ ಇತ್ತು. ಬೀದಿ ವ್ಯಾಪಾರಿಗಳ ಸಪ್ಲನು ಸಹಿತ ಆ ಪೇಟೆಯಲ್ಲಿ ಇತ್ತು. ಎರಡನೇದೇನಿದೆಪ್ಪ ಅಂದ್ರೆ इसी के बीच में एक लड़का नंगे पैर फटे कपड़े पहने और हाथ में सामान संभाले भागता है. ಇದರ ಮಧ್ಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ಹುಡುಗ ಬರಿಗಾಲಿನಲ್ಲಿ ಹರಿದ ಬಟ್ಟೆಗಳನ್ನ ತೊಟ್ಕೊಂಡಿದ್ದಾನೆ, ಕೈಯಲ್ಲಿ ಸಾಮಾನುಗಳನ್ನ ಹಿಡ್ಕೊಂಡು ಅವುಗಳನ್ನ ಸಂಭಾಳಿಸ್ಕೋತ ಏನ್ ಮಾಡ್ತಾ ಇದ್ದಾನೆ, ಓಡಿ ಬರ್ತಾನೆ. ಉಸ್ಕಿ ಆಯು ಲಗ್ಭಗ್ 12 ವರ್ಷ ಕಿ ಹೇ, ಆತನ ವಯಸ್ಸು ಅಂದಾಜು 12 ಇದೆ. ಉಸ್ಕಾ ನಾಮ್ ಬಸಂತ್ ಹೇ, ಆತನ ಹೆಸರೇ ಬಸಂತ. ಬಸಂತ್ ಬಾಜಾರ್ ಮೇ ಛಲನಿ ಬಟನ್ ಔರ್ ದಿಯಾ ಸಲಾಯಿ ಬೇಚ್ತಾ ತಾ. ಈ ಬಸಂತ ಮಾರುಕಟ್ಟೆಯಲ್ಲಿ ಸಂತೆಯಲ್ಲಿ ಛಲನಿ ಬಟನ್ ಮತ್ತು ದಿಯಾ ಸಲಾಯಿಗಳನ್ನ ಮಾರ್ತಾ ಇದ್ದ. ಇಸಿ ಸಮಯ ಏಕ್ ಖದ್ದರ್ಧಾರಿ ವ್ಯಕ್ತಿ ವಹಾ ಸೆ ಜಾತಾ ಹೇ, ಇದೇ ಸಮಯದಲ್ಲಿ ಒಬ್ಬ ಖಾದಿ ವಸ್ತ್ರವನ್ನು ಧರಿಸಿರ್ತಕ್ಕಂಥ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ವೇಹಿ ಪಂಡಿತ್ ರಾಜ್ ಕಿಶೋರ್ ಮಜ್ದೂರೋ ಕೆ ನೇತಾ ಹೇ. ಸೊ ಅವರೇ ಯಾರಪ್ಪ ಅಂದ್ರೆ ಪಂಡಿತ್ ರಾಜ್ ಕಿಶೋರ್, ಆ ಒಂದು ಕಾರ್ಮಿಕರ ಒಂದು ಶ್ರಮಿಕರ ಒಬ್ಬ ನಾಯಕ ಅಂತ ಹೇಳ್ಬೋದು. ಮುಂದೆ ಛಲನಿ ಸೆ ದೂದ್ ಛಾನ್ ಸಕ್ತೆ ಹೇ ಅವ್ರ ಚಾಯ್ ಬಿ ಛಾನ್ ಸಕ್ತೆ ಹೇ. ಈ ಜರಡಿಯಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಹಾಲನ್ನ ಸೋಸ್ಬಹುದು ಮತ್ತು ಚಾಯವನ್ನ ಸಹಿತ ಏನ್ ಮಾಡ್ಬೋದು, ಸೋಸ್ಬಹುದು. ಛಲನಿ ಕಾ ದಾಮ್ ಸಿರ್ಫ್ 2 ಆನಾ ಹೇ. ಈ ಜರಡಿಯ ಬೆಲೆ ಕೇವಲ 2 ಆನಾ ಇತ್ತು. लेकिन बसंत राज किशोर को 6 पैसे में भी बेचने को तैयार होता है. ಆದ್ರೂ ಕೂಡ ಬಸಂತ್ ಏನ್ ಮಾಡ್ತಾನಪ್ಪ ಅಂದ್ರೆ 2 ಆನಾ ಇದ್ರೂ ಸಹಿತ ಅದನ್ನ ಪಂಡಿತ್ ರಾಜ್ ಕಿಶೋರ್ಗೆ ಬಸಂತ 6 ಪೈಸೆಯಲ್ಲಿ ಸಹಿತ ಮಾರ್ಲಿಕ್ಕೆ ತಯಾರಿಯನ್ನ ಆಗ್ತಾನೆ. ರಾಜ್ ಕಿಶೋರ್ ಛಲ್ನಿ ನ ಖರೀದ್ ಕರ್ 2 पैसे देने को तैयार होते हैं. ಆದ್ರೆ ರಾಜ್ ಕಿಶೋರ್ ಅವ್ರಿಗೂ ಛಲ್ನಿ ಬೇಡ ಅಂತಾರೆ. ಸೊ ಅದರ ಬದಲಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ 2 ಪೈಸೆಯನ್ನು ಕೊಟ್ಟು ಅವನಿಗೆ ಕಳಿಸ್ಬೇಕಂತ ವಿಚಾರ ಮಾಡ್ತಾರೆ. ಏಕ್ ಛಲ್ನಿ ಖರೀದ್ನೆ ಸೆ 2 पैसे ಬಸ್ತೆ ಥೆ. ಸೊ ಬಸಂತನಿಗೆ ಒಂದು ಛಲನಿ ಮಾರಿದ್ರೆ ಆತನಿಗೆ 2 ಪೈಸೆಗಳು ಉಳಿತಿದ್ದವು. ಪಂಡಿತ್ ರಾಜ್ ಕಿಶೋರ್ ಕೆ ಪಾಸ್ ಪೈಸೆ ನಹಿ ಥೆ, ನೋಟ್ ಥಾ. ಆದ್ರೆ ಪಂಡಿತ್ ರಾಜ್ ಕಿಶೋರರ ಜೇಬಿನಲ್ಲಿ ನಾಣ್ಯಗಳಿರಲಿಲ್ಲ, ನೋಟ್ ಇದ್ದವು.
ನೋಟ್ ಬುನಾ ಲಾನೆ ಕೋ ಬಸಂತ್ ತಯಾರ್ ಹೋತಾ ಹೇ. ಈ ನೋಟನ್ನ ಚಿಲ್ಲರೆ ಮಾಡ್ಕೊಂಡು ಬರ್ಲಿಕ್ಕೆ ಬಸಂತ್ ಏನಾಗ್ತಾನಪ್ಪ ಅಂದ್ರೆ ಸಿದ್ಧನಾಗ್ತಾನೆ. ಬಸಂತ್ ನೋಟ್ ಲೇಕರ್ ಬುನಾ ಲಾನೆ ಕೋ ಬಾಜಾರ್ ಕಿ ಓರ್ ಭಾಗ್ತಾ ಹೇ. ಆ ಬಸಂತ್ ಏನ್ ಮಾಡ್ತಾನೆ, ಪಂಡಿತ್ ರಾಜ್ಕಿಶೋರ್ ಇಂದ ನೋಟನ್ನ ತೆಗೆದುಕೊಂಡು ಚಿಲ್ಲರೆ ಮಾಡ್ಲಿಕ್ಕೆ ಮಾರುಕಟ್ಟೆಗೆ ಓಡ್ತಾನೆ. ರಾಜ್ಕಿಶೋರ್ ವಹಿ ಖಡೆ ಹೋತೆ ಹೇ. ಅಲ್ಲೇ ರಾಜ್ಕಿಶೋರ್ ಅವ್ರು ನಿಂತ್ಕೊಳ್ತಾರೆ. 15-20 ಮಿನಿಟ್ ಬೀತ್ ಜಾತೆ ಹೇ. 15-20 ನಿಮಿಷಗಳು ಅಲ್ಲೇ ಕಳೀತದ. 15 मिनट बीत गए. अब लगा कि राजकिशोर को बसंत नहीं लौट कर आएगा. 15 ನಿಮಿಷಗಳ ಕಳೆದ ನಂತರ ಪಂಡಿತ್ ರಾಜ್ಕಿಶೋರ್ ಅವ್ರಿಗೆ ಅನ್ಸುತ್ತೆ, ಸೊ ಬಸಂತ್ ಇನ್ನು ಮುಂದೆ ಮರಳಿ ಬರೋದಿಲ್ಲ. ಸೊ ಮುಂದೆ ಇದೆ ಮಕ್ಕಳೇ. ಅವಾಗ ಪ್ರತಾಪ್ ಒಂದು ಎರಡನೇ ದೃಶ್ಯ ನಡೀತಾ ಇದೆ. ಪ್ರತಾಪ್ ಹೇಳ್ತಾನೆ, ಕ್ಯೂ ಜಿ ಕಿಶನ್ ಗಂಜ್ ಯಹಿ ಹೇ. ಒಬ್ಬ ವ್ಯಕ್ತಿಗೆ ಕೇಳ್ತಾನೆ, ಏನ್ರಿ ಕಿಶನ್ ಗಂಜ್ ಇದೆಯಾ ಅಂತ ಕೇಳ್ತಾನೆ. ಅವಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹಾ ಹೌದು. ಮತ್ತೆ ಪ್ರತಾಪ್ ಕೇಳ್ತಾನೆ ಆ ವ್ಯಕ್ತಿಗೆ, ಪಂಡಿತ್ ರಾಜ್ಕಿಶೋರ್ ಕಹಾ ರಹತೆ ಹೇ. ಹಾಗಾದ್ರೆ ಪಂಡಿತ್ ರಾಜ್ಕಿಶೋರ್ ಅವರು ಎಲ್ಲಿ ಇರ್ತಾರೆ? ಅವಾಗ ಮತ್ ಅದೇ ವ್ಯಕ್ತಿ ಹೇಳ್ತಾನೆ, ಕೌನ್ ರಾಜ್ಕಿಶೋರ್. ಹಾಗಾದ್ರೆ ರಾಜ್ಕಿಶೋರ್ ಯಾರಂತಾನೆ. ಪ್ರತಾಪ್ ಹೇಳ್ತಾನೆ, ಜೋ ಲೆಕ್ಚರ್ ದೇತೆ ಹೈ. ಲೆಕ್ಚರ್ ಅಂದ್ರೆ ಭಾಷಣ. ಓಕೆ, ಅವರು ಲೆಕ್ಚರ್ ಕೊಡ್ತಾರೆ, ಭಾಷಣ ಮಾಡ್ತಾರೆ. ಮಜ್ದೂರ್ ಕಿ ಬಸ್ತಿ ಮೇ ಜಾತೆ ಹೇ. ಬಸ್ತಿ ಅಂದ್ರೆ ಗಲ್ಲಿ, ಮೊಹಲ್ಲ, ಓಣಿ ಅಂತೀವಿ. ಮಜ್ದೂರ್ ಅಂದ್ರೆ ಕಾರ್ಮಿಕರು, ಶ್ರಮಿಕರು, ಕೂಲಿ ಮಾಡ್ತಕ್ಕಂಥ ಜನರು. ಅವರು ಲೆಕ್ಚರ್ ಕೊಡ್ತಾರೆ ಮತ್ತು ಕಾರ್ಮಿಕರ ಒಂದು ಓಣಿಗೆ, ಮೊಹಲ್ಲೆಗೆ ಹೋಗ್ತಾರೆ. ಅವಾಗ ಅದೇ ವ್ಯಕ್ತಿ ಮತ್ತೆ ಉತ್ತರ ಕೊಡ್ತಾನೆ, ಮೈ ನಹಿ ಜಾನ್ತಾ ಆಗೆ ಪೂಚೋ. ನನಗೆ ಗೊತ್ತಿಲ್ಲ, ಸೊ ಮುಂದೆ ಕೇಳುವಂತ ಆ ಮೊದಲ ವ್ಯಕ್ತಿ ಯಾರಿಗೆ, ಪ್ರತಾಪನಿಗೆ ಹೇಳ್ತಾನೆ. ಪ್ರತಾಪ್ ಆಗೆ बढ़ जाता है और एक दूसरे व्यक्ति से पूछता है. ಪ್ರತಾಪ್ ಮುಂದೆ ಹೋಗ್ತಾನೆ ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರೆ ಎರಡನೇ ವ್ಯಕ್ತಿಗೆ ಕೇಳ್ತಾನೆ. ಅವಾಗ ಮತ್ತೆ ಪ್ರತಾಪ್ ಎರಡನೇ ವ್ಯಕ್ತಿಗೆ ಜೊತೆಗೆ ಸಂಭಾಷಣೆಯನ್ನು ಮಾಡ್ತಾನೆ. ಕ್ಯೂ ಜಿ ಪಂಡಿತ್ ರಾಜ್ಕಿಶೋರ್ ಕಹಾ ರಹತೆ ಹೇ. ಏನ್ರಿ ಪಂಡಿತ್ ರಾಜ್ಕಿಶೋರ್ ಅವರು ಎಲ್ಲಿ ಇರ್ತಾರೆ ಅಂತ ಎರಡನೇ ವ್ಯಕ್ತಿಗೆ ಕೇಳ್ತಾನೆ ದೂಸರಾ ವ್ಯಕ್ತಿ. ಅವಾಗ ದೂಸರಾ ವ್ಯಕ್ತಿ ಹೇಳ್ತಾನೆ, ಕೌನ್ ಪಂಡಿತ್ ರಾಜ್ಕಿಶೋರ್. ಹಾಗಾದ್ರೆ ಯಾರಪ್ಪ ಪಂಡಿತ್ ರಾಜ್ಕಿಶೋರ್? ವೇ ಜೋ ಮಜ್ದೂರೋಕೆ ನೇತಾ ಹೇ. ಅವರೇನ ಆ ಒಂದು ಶ್ರಮಿಕರ ನಾಯಕನ. ಅವಾಗ ಪ್ರತಾಪ್ ಏನ್ ಹೇಳ್ತಾನೆ, ಹಾ ಹಾ ವೇಹಿ, ಹೌದು ಅವರೇ. दूसरा व्यक्ति इशारा करके. ಅವಾಗ ಎರಡನೇ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕಡೆ ಇಶಾರಾ ಕರ್ಕೆ ಅಂತಂದ್ರೆ ತೋರಿಸೋದು, ಕಣ್ಣು ಸನ್ನೆ ಮಾಡ್ತಾನೆ. ಉದರ್ ದೇಕೋ ವಹ ನೀಲಾ ಪರ್ದಾ ಹೇನಾ. ಆ ಕಡೆ ತೋರಿಸ್ತಾನೆ, ಅಲ್ಲಿ ನೋಡು ಅದು ನೀಲಿ ಪರ್ದೆ ಇದೆಯಲ್ಲ. ಅವಾಗ ಪ್ರತಾಪ್ ಹೇಳ್ತಾನೆ, ಹಾ ಹೌದು. ಅವಾಗ ಎರಡನೇ ವ್ಯಕ್ತಿ ಹೇಳ್ತಾನೆ, ಬಸ್ ವೇ ವಹಿ ರಹತೆ. ಹೌದು, ಅವರು ಅಲ್ಲೇ ಒಂದು ನೀಲಿ ಪರ್ದೆ ಮನೆ ಇದೆಯಲ್ಲ ಅಲ್ಲೇ ಇರ್ತಾರೆ, ವಾಸಿಸ್ತಾರೆ ಅಂತ ಎರಡನೆಯ ವ್ಯಕ್ತಿ ಪ್ರತಾಪನಿಗೆ ಉತ್ತರವನ್ನ ಕೊಡ್ತಾರೆ. ಮುಂದೆ ವ್ಯಕ್ತಿ ಆगे बढ़ जाता है. ಆ ಎರಡನೇ ವ್ಯಕ್ತಿ ಮುಂದೆ ಹೋಗ್ತಾನೆ. ಪ್ರತಾಪ್ ನೀಲೆ ಪರ್ದೆ ವಾಲೆ ಮಕಾನ್ ಕೆ ಸಾಮನೆ ಜಾಕರ್ ಪುಕಾರ್ತಾ है. ಅವಾಗ ಪ್ರತಾಪ್ ಏನ್ ಮಾಡ್ತಾನೆ, ನೀಲಿ ಪರದೆಯ ಮನೆಯ ಮುಂದೆ ಹೋಗಿ ಕೂಗ್ತಾನೆ. ಪ್ರತಾಪ್ ಹೇಳ್ತಾನೆ, ರಾಜ್ಕಿಶೋರ್ ಜಿ, ಪಂಡಿತ್ ರಾಜ್ಕಿಶೋರ್ ಜಿ. ಕೂಗ್ತಾನೆ ಅವನು, ಪಂಡಿತ್ ರಾಜ್ಕಿಶೋರ್ ಜಿ, ಪಂಡಿತ್ ರಾಜ್ಕಿಶೋರ್ ಅವರೇ. अंदर से आवाज आती है. ಮನೆಯ ಒಳಗಡೆಯಿಂದ ಶಬ್ದ ಬರುತ್ತೆ. ರಾಜ್ಕಿಶೋರ್ ಹೇಳ್ತಾನೆ, ಕೌನ್ ಯಾರು. खिड़की से झांक कर देखते हैं. खिड़किಯಿಂದ झांक कर ಅಂದ್ರೆ ಇಣುಕಿ. ಸೊ ಇಣುಕಿ ನೋಡ್ತಾರೆ. ಕ್ಯೂ ಭಾಯ್ ಕ್ಯಾ ಬಾತೆ. ಯಾರಪ್ಪ ಏನ್ ಮಾತು ಅಂತ ಕೇಳ್ತಾರೆ. ಅವಾಗ ಪ್ರತಾಪ್ ಏನ್ ಹೇಳ್ತಾನೆ, ಜಿ ಮುझे मेरे भाई ने भेजा है. ಹೌದು, ನನಗೆ ನನ್ನ ಅಣ್ಣ ಕಳಿಸಿದ್ದಾನೆ. ರಾಜ್ಕಿಶೋರ್ ತುಮಾರ ಭಾಯ್, ನಿನ್ನ ಅಣ್ಣ. ಟಹರೋ ಮೈ ಆತಾ ಹೂಂ. ನಿಲ್ಲು ನಾನು ಬರ್ತೀನಿ ಅಂತಾನೆ. ಬಾಹರ್ ಆಕರ್ ಹೊರಗಡೆ ಬರ್ತಾನೆ. ತೇರಾ ಭಾಯಿ ಕೌನೆ ಬಚ್ಚೆ. ನಿನ್ನ ಅಣ್ಣ ಯಾವ ಮಗ ಅಂತ ಪಂಡಿತ್ ರಾಜ್ಕಿಶೋರ್ ಆ ಪ್ರತಾಪನಿಗೆ ಕೇಳ್ತಾನೆ. ಇದು ಒಂದು ದೃಶ್ಯ ಏನಪ್ಪಾ ಅಂತಂದ್ರೆ ಅದೇ ಆ ನೀಲಿ ಪರದೆಯ ಮನೆಯ ಮುಂದೆ ಏನಾಗುತ್ತೆ, ಅದೇ ಇಲ್ಲಿ ಪ್ರತಾಪ್ ಆ ಒಂದು ಹಣವನ್ನು ಮರಳಿ ಬರ್ತಿರ್ತಕ್ಕಂಥ ಚಿತ್ರ ಈ ಸ್ಲೈಡ್ ನಲ್ಲಿ ಇದೆ. ಮುಂದೆ ಇದೆ ಪ್ರತಾಪ್ ಆಜ್ ದೋಪಹರ್ ಕೋ ಉಸ್ನೆ ಆಪ್ಕೋ ಏಕ್ ಚಲನಿ ಬೇಚಿ ಥಿ. ಅವಾಗ ಪ್ರತಾಪ್ ಹೇಳ್ತಾನೆ, ಇಂದು ಮಧ್ಯಾಹ್ನ ನಿಮಗೆ ಒಂದು ಚಲನಿಯನ್ನ, ಜರಡಿಯನ್ನ ಮಾರಿದ್ದ ಅವನು. ರಾಜ್ಕಿಶೋರ್, ಹಾ ಹಾ ಆಜ್ ಮೈನೆ ಏಕ್ ಲಡ್ಕಿ ಸೆ ಏಕ್ ಚಲನಿ ಲಿ ಥಿ. ಅವಾಗ ಅವ್ರಿಗೆ ನೆನಪು ಬರುತ್ತೆ, ಹೌದು ಹೌದು, ಇವತ್ತು ಒಂದು ಹುಡುಗನಿಂದ ನಾನು ಜರಡಿಯನ್ನ ಖರೀದಿ ಮಾಡಿದ್ದೆ. ಏಕ್ ರೂಪಾಯಿಗೆ ನೋಟ್ ದಿಯಾ ಥಾ. ನಾನು ಎಷ್ಟು ರೊಕ್ಕ ಕೊಟ್ಟಿದ್ದೀನಿ? 1 ರೂಪಾಯಿ ನೋಟನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಪ್ರತಾಪ್ ಹೇಳ್ತಾನೆ, ವಹ ನೋಟ್ ಬುನಾನೆ ಗಯಾ ಥಾ. ಸೊ ಅವನು ನೋಟನ್ನ ಚಿಲ್ಲರೆ ಮಾಡ್ಲಿಕ್ಕೆ ಹೋಗಿದ್ದ. ಮಗರ್ ಜಬ್ ಬುನಾಕರ್ ಲೌಟ್ ರಹಾ ಥಾ ತೋ ಮೋಟಾರ್ ಕೆ ನೀಚೆ ಆ ಗಯಾ. ಆ ನೋಟನ್ನ ಚಿಲ್ಲರೆ ಮಾಡಿ ಮರಳಿ ಬರುವಾಗ ಆತ ಮೋಟಾರ್ ಕೆಳಗಡೆ ಸಿಕ್ಕಾಕಿಕೊಂಡ. ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ. ಆ ಮೋಟಾರ್ ಆತನ ಮೇಲಿಂದ ಹರಿದು ಹೋಯಿತು ಅಂತ ಹೇಳ್ತಾನೆ. ರಾಜ್ಕಿಶೋರ್ ಆಶ್ಚರ್ಯವಾಗಿ, ವಿಸ್ಮಯಚಕಿತವಾಗಿ, ಕ್ಯಾ ಏನು, ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ. ಆ ಮೋಟಾರ್ ಆತನ ಮೇಲಿಂದ ಹೋಯ್ತಾ ಅಂತ ಏನ್ ಮಾಡ್ತಾನಪ್ಪ ಅಂದ್ರೆ ರಾಜ್ಕಿಶೋರ್ ಪ್ರತಾಪನಿಗೆ ಬಹಳಷ್ಟು ವಿಸ್ಮಯದಿಂದ ಕೇಳ್ತಾನೆ.